ಇನ್ನೂ ಕೂಡ ಈಗ ನೋಡ್ತಾ ಇರೋದು ಚನ್ನಪಟ್ಟಣದಲ್ಲಿ ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಅವರನ್ನ ಅಂತಿಮ ನಮನನ್ನ ಸಲ್ಲಿಸೋದು ಕೂಡ ಸಾಕಷ್ಟು ಜನ ಹೂಗುಚ್ಛವನ್ನು ತಂದು ಕೂಡ ಕಾಯ್ತಿದ್ದಾರೆ. ಇನ್ನೂ ಒಂದಷ್ಟು ಜನರು ಕೂಡ ಪ್ರಮುಖ ನಾಯಕರು ಕೂಡ ಇದ್ದಾರೆ, ಒಂದಷ್ಟು ಜನ ಕಾರ್ಯಕರ್ತರಿದ್ದಾರೆ. ಯಾಕಂದ್ರೆ ಪಕ್ಷಾತೀತವಾಗಿ ಅವ್ರಿಗೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಂದ್ರೆ ಎಲ್ಲಾ ಪಕ್ಷದಿಂದಲೂ ಕೂಡ ಸಾಕಷ್ಟು ಜನ ಅವರಿಗೆ ಅಭಿಮಾನಿಗಳಿದ್ರು. ಹೀಗಾಗಿ ಇನ್ನೂ ಒಂದಷ್ಟು ಜನ ಪ್ರಮುಖ ನಾಯಕರು ಕೂಡ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ಸೋಣ. ಸರ್, ಈಗ ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಇಲ್ಲಿಗೆ ಬರ್ತಿದೆ, ಏನ್ ಹೇಳಕ್ಕೆ ಇಷ್ಟಪಡ್ತೀನಿ? ಎಸ್.ಎಂ. ಕೃಷ್ಣ ಕೆಂಗಲ್ ಹನುಮಂತಯ್ಯ ದೇವೇಗೌಡರ ಸಮಕಾಲಿಗರವರು. ಕರ್ನಾಟಕ ಕಟ್ಟಿದಂಥ ಮಹಾಪುರುಷರಲ್ಲಿ ಅವರು ಒಬ್ಬರು. ನಮಗೆ ಗೊತ್ತಿದೆ, ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರೆ ಉದ್ಯೋಗ ಸೌಧವನ್ನ ಮತ್ತು ವಿಕಾಸ ಸೌಧನ ಕಟ್ಟಿದಂಥವ್ರು ಅವರು. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕರ್ನಾಟಕ ರಾಷ್ಟ್ರದ ಭೂಪಟದಲ್ಲಿ ಏನಾದರೂ ಅದು ಕಂಡಿದ್ರೆ ಅದಕ್ಕೆ ಎಸ್.ಎಂ. ಕೃಷ್ಣ ಅವ್ರ ಕಾರಣ. ಐಟಿ-ಬಿಟಿ ಇವತ್ತು ಬಂದಿದ್ರೆ ಅದು ಎಸ್.ಎಂ. ಕೃಷ್ಣ ಅವ್ರ ಕಾಲ. ಇವತ್ತು ಕಂಪ್ಯೂಟೀಕರಣ ಆಯಿತು, ನಿಮ್ಮ ಎಲ್ಲ ಇಲಾಖೆಯ ದಾಖಲೆಗಳನ್ನು ನಾವು ಹುಡುಕಬೇಕಾಗಿತ್ತು. ವಿಶೇಷವಾಗಿ ಕಂದಾಯ ಇಲಾಖೆಯ ದಾಖಲೆಗಳನ್ನು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಆದರೆ ಅವನ್ನೆಲ್ಲವನ್ನೂ ಕೂಡ ಕಂಪ್ಯೂಟೀಕರಣ ಮಾಡಿ ಇವತ್ತು ತ್ವರಿತವಾದಂಥ ಆಡಳಿತ ನಡೆಸೋದಕ್ಕೆ ಏನಾರು ಆಗಿದ್ರೆ ಅದು ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಅನ್ನೋದು ವ್ಯಕ್ತಿಯಾಗಿ ಉಳಿದಿಲ್ಲ, ಈ ರಾಜ್ಯದ ಅಭಿವೃದ್ಧಿಯ ಹರಿಕಾರರವರು. ಅದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನಾನು ದಕ್ಷಿಣ ಭಾಗದವನು, ವೆಸ್ಟರ್ನ್ ಘಾಟ್ನವನು, ನಾನು ಪಶ್ಚಿಮ ಘಟ್ಟದವನು. ನಮ್ಮ ಪಶ್ಚಿಮ ಘಟ್ಟದೊಳಗಡೆ ಏನಾದರೂ ಬೆಳವಣಿಗೆ ತ್ವರಿತವಾಗಿ ಆಗಿದ್ರೆ ಎಸ್.ಎಂ. ಕೃಷ್ಣನ ನಾವು ನೆನೆಸ್ಕೊಳ್ತೀವಿ. ಬೆಂಗಳೂರು ಇವತ್ತು ಒಂದು ಸಿಲಿಕಾನ್ ಸಿಟಿ, ಜಗತ್ತಿನ ಪ್ರಮುಖವಾದ ಸಿಟಿ ಆಗಿದ್ರೆ ಅದಕ್ಕೆ ಎಸ್.ಎಂ. ಕೃಷ್ಣ ಕಾರಣ. ಹಾಗಾಗಿ ಮಹಾಪುರುಷರು ಹುಟ್ಟುತ್ತಾರೆ, ಸಾಯಲ್ಲ. ನೋಡಿ, ಈ ರಸ್ತೆ ನಾವು 45 ನಿಮಿಷದಲ್ಲಿ ಕೆಂಗೇರಿಯಿಂದ ಮೈಸೂರು ಹೊರಟೋಗ್ತೀವಿ. ಈ ತರದ ಒಂದು ಫಾಸ್ಟ್ ಬೆಂಗಳೂರು, ಫಾಸ್ಟ್ ಕರ್ನಾಟಕನ ಬಾರಿ ವೇಗವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತವರು ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಎಲ್ಲ ಕಾಲದಲ್ಲೂ ಕೂಡ ಜನಮನದಲ್ಲಿ ಉಳಿತಾರೆ. ಅವರು ರಾಷ್ಟ್ರ ರಾಜಕಾರಣ ಇರಬಹುದು, ರಾಜ್ಯದ ರಾಜಕಾರಣ, ಒಬ್ಬ ಮರ್ಯಾದಸ್ಥ ರಾಜಕಾರಣ. ಇವತ್ತು ಮರ್ಯಾದೆಯನ್ನು ಬಿಟ್ಟು ರಾಜಕಾರಣ ಮಾಡೋರೇ ಜಾಸ್ತಿ ಇದ್ದ ಕಾಲದಲ್ಲಿ ಒಬ್ಬ ಮರ್ಯಾದಸ್ಥ ರಾಜಕಾರಣಿಯಾಗಿ, ಬುದ್ಧಿವಂತ ರಾಜಕಾರಣಿಯಾಗಿ ಜನರ ಮಧ್ಯೆ ಉಳಿದಂಥವರು. ಆ ಕಾರಣಕ್ಕೆ ಎಸ್.ಎಂ. ಕೃಷ್ಣ ಅವರಿಗೆ ಸಾವಿಲ್ಲ, ದೇಹ ಮಾತ್ರ ಹೋಗಿದೆ, ವ್ಯಕ್ತಿ ಇನ್ನೂ ಉಳಿದಿದ್ದಾರೆ. ಅವರ ತರ ನಡೆಯೋದಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಅವರಿಗೆ ಇಡೀ ರಾಜ್ಯದ ಜನ ಕಣ್ಣೀರನ್ನು ಹಾಕ್ತಾರೆ ಮತ್ತು ಅವರ ಆದರ್ಶಗಳನ್ನು ಪಾಲಿಸ್ತಾರೆ.